शिवानी और आप देख रहे हैं बीजापुर एक्सप्रेस। चलते हैं खबरों की ओर। जिला उस्तुवारी सचिवराद सन्मान्य श्री एम पाटील साहब ಕೂಡ ಸ್ಥಳ ಪರಿಶೀಲನೆ ಮಾಡಿದರು. ನಮ್ಮೆಲ್ಲರಿಗೂ ಆ ಕಟ್ಟಡ ಕೋಣೆಗಳನ್ನು ಕಟ್ಟುವ ಸಂಬಂಧ ಸೂಕ್ತ ನಿರ್ದೇಶನಗಳನ್ನು ನೀಡಿದರು. ಈಗಾಗಲೇ ಏನದ 1.5 ವರ್ಷ ಕಂಪ್ಲೀಟ್ ಆಗಿದೆ ಸರ್. ಹೊಸದಾಗಿ ಏನದ ಅಡ್ಮಿಷನ್ಸ್ ಏನದ ಅಲ್ಲಿ ಆಗ್ತಾ ಇರೋದು. ಅಲ್ಲಿ ಏನದ ಮಕ್ಕಳಿಗೆ ಏನದ ಪಾಠ ಪಡೆಯಲು ಏನು ಕೋಣೆಗಳನ್ನ ಕೊರತೆಯನ್ನು ನಮಗೇನದ ಗಮನಕ್ಕೆ ಬಂದಿತ್ತು. ನಾವು ಕೂಡ ಏನದ 4 ದಿವಸದಿಂದ ಏನದ ಸಮಕ್ಷ ಎಲ್ಲ ಜಮಾತ ಹಿರಿಯರ ಮುಖಾಂತರ ಏನದ ಅಲ್ಲಿ ಒಂದು ಸಭೆ ಮಾಡಿ ಏನದ ಸ್ಟಾಫ್ ಜೋಡಿ ಏನದ ಡಿಸ್ಕಷನ್ ಮಾಡಿದಾಗ ಏನದ ಅವರಲ್ಲಿ ಏನೂ ಅನಿವಾರ್ಯತೆ ಅನ್ನೋದ ತಿಳಿಸಿದ್ರು. ಅದಕ್ಕೇನದ ತಾವು ಜಿಲ್ಲಾಡಳಿತದಿಂದ ಜಿಲ್ಲಾ ಜವಾಬ್ದಾರಿಯುತ ಜಿಲ್ಲಾಧಿಕಾರಿಗಳೇ ಆಗಿರೋದ್ರಿಂದ, ಜನಪ್ರಿಯ ಜಿಲ್ಲಾಧಿಕಾರಿಗಳು ಆಗಿರೋದ್ರಿಂದ ನಾವು ಒಂದೇನದ ತಮ್ಮ ಮೇಲೆ ಒಂದು ನಂಬಿಕೆ ಇಟ್ಕೊಂಡೇನದ ಈಗಾಗಲೇ ಏನದ ಸಿ ಜಿಲ್ಲಾ ಪರಿಷತ್ ಸಾಹೇಬರನ್ನ ಬೇಕಾಗ್ತದೆ. ಯಾಕಂದ್ರೆ ಅವ್ರಿಗೆ ಇನ್ಸ್ಟ್ರಕ್ಷನ್ ಬರ್ತದೆ ಅನ್ನೋಂಥ ಏನದ ನಮ್ಗೆ ಒಂದೇನದ ತಿಳುವಳಿಕೆ. ಈಗೇನದ ತಾವು ಏನದ ಒಂದು ಜಿಲ್ಲಾ ಮುಖ್ಯಸ್ಥರು ಇರೋದ್ರಿಂದ ಮಕ್ಕಳ ಹಿತದೃಷ್ಟಿಯಿಂದ ಹಾಗೂ ಸಾರ್ವಜನಿಕ ಹಿತದೃಷ್ಟಿಯಿಂದ ಕೂಡಲೇ ಏನದ ಅಲ್ಲಿ ಏನೇನದ ಅನುಕೂಲ ಮಾಡಬೇಕು ಕೋಣೆಗಳ ಕಟ್ಟಡದ ಏನದ 1.5 ವರ್ಷ ಏನದ ಅವಧಿ ಆಗಿದೆ ಸರ್. ತಾವು ಕೂಡ ಏನದ ನಾವೆಲ್ಲರೂ ಏನದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂ ಬಿ ಪಾಟೀಲ್ ಸಾಹೇಬರ ಅನ್ವಯಿಗಳು ಅವರು ಕೂಡ ಏನದ ನಮಗೇನದ ನಿರ್ದೇಶನಗಳನ್ನು ನೀಡಿದ್ದಾರೆ. ಆ ಪ್ರಕಾರ ಏನದ ನಾವು ಮಾಡ್ತೀವಿ ಅಂತ ಏನದ ನಮ್ದೊಂದು ಮೊದಲ ಒಂದೇನದ ಮನವಿ ಸರ್. ನಾನು ಬಂದು ಈ ವಿಚಾರ ಬಗ್ಗೆ ನಾನು ಸಿ ಇ ಒ ಅವರು ಕಳಿಸಿದ್ರು. ಅದಿಲ್ಲದೆ CSR ಫಂಡ್ ಬಂದಾಗ ಅವರು 10 ಶಾಲೆಗಳಲ್ಲಿ ನಾವು ಟಾಯ್ಲೆಟ್ ಕಟ್ಟಿಕೊಡ್ತೀವಿ ಅಂತ ಹೇಳಿದರು. ಅದರಲ್ಲಿ ನಾನು ಫಸ್ಟ್ ಶಾಲೆನೇ ಇದನ್ನೇ ತಪ್ಪಿಸ್ಕೊಂಡೆ. ಟಾಯ್ಲೆಟು ನಾನೇ ಬಂದು ಉದ್ಘಾಟನೆ ಆ ಸ್ಕೂಲ್ ಹೆಸರು ಕೊಟ್ಟದೆ ನಾನು. ಯಾಕಂದರೆ ಅದು ಇಮಿಡಿಯೇಟ್ಲಿ ಫಂಡ್ ಅವರು ಇದೇನು ಹೇಳಿದ್ರು ಅದು ಮಾಡಿ ಕೊಟ್ಟಿದ್ದೀವಿ. ಅದು ಬಹುಶಃ ವಿದ್ಯಾರ್ಥಿನಿಯರು ಬಳಕೆ ಮಾಡುತ್ತದನ್ನು ಅನಿಸುತ್ತೆ. ಅದೇ ರೀತಿ ಈಗ ಕ್ಲಾಸ್ ರೂಮ್ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅದಕ್ಕೆ ಶಿಕ್ಷಣ ಇಲಾಖೆಯಿಂದ ದುಡ್ಡು ಬರಬೇಕಾಗುತ್ತೆ. ಈಗಾಗಲೇ ಸಿ ಇ ಒ ಅವರು ಅದಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಅಂತ ಅನಿಸುತ್ತೆ. ಅದ್ರ ಬಗ್ಗೆ ಮಾಹಿತಿ ತರಿಸ್ಕೊಂಡು ಅಲ್ಲಿ ಯಾವ ಹಂತದಲ್ಲಿ ಇದೆ ಅಂತ ತಿಳ್ಕೊಂಡು ತಮಗೆ ಹೇಳ್ತೀವಿ. ತಾವು ಕೂಡ ಗೌರ್ಮೆಂಟ್ ಲೆವೆಲಲ್ಲಿ ಫಾಲೋ ಮಾಡಿ. ಅದಿಲ್ಲದೆ ಮತ್ತೆ ಯಾರಾದರೂ ಸ್ಕೂಲ್ ಬಿಲ್ಡಿಂಗ್ ಕಟ್ಟಿಕೊಡೋಕ್ಕೆ ಮುಂದೆ ಬಂದರೆ CSR ಅಡಿಯಲ್ಲಿ ಹೇಗೆ ನಾವು ಹೇಗೆ ಟಾಯ್ಲೆಟ್ ಕಟ್ಟಿಕೊಟ್ಟಿದ್ದೀವೋ ಆ ರೀತಿ ಮೇಲೆ ಸ್ಕೂಲ್ ಬಿಲ್ಡಿಂಗ್ ನಿಮ್ಮ ಕ್ಲಾಸ್ ಬಿಲ್ಡಿಂಗು ನಿಮ್ಮ ಸ್ಕೂಲಲ್ಲಿ ಫಸ್ಟ್ ನಾವು 2 ಕ್ಲಾಸ್ ರೂಮ್ ಮಾಡೋಕ್ಕೆ ವ್ಯವಸ್ಥೆ ಕೊಡಿ. ಸರಿ, ಜಿಲ್ಲಾ ಉಸ್ತುವಾರಿ ಅವಾಗ ಏನು ಕ್ಲಾಸ್ ರೂಮ್ ತಮ್ಮ ಫಂಡ್ನಾಗ ಇಮಿಡಿಯೇಟ್ಲಿ ಇದು ಅದೂ ಆಗಿಲ್ಲ. ಅದನ್ನ ಆ್ಯಕ್ಚುಲಿ 4 ರೂಮ್ ನನ್ನ ಇಲ್ಲ ಸಾಹೇಬ್ರು ಹೇಳಿದ್ರು. ಬಟ್ ಆ ಥರ ಒಂದು ಕಾನ್ಸ್ಟಿಟ್ಯೂನ್ಸಿಯಿಂದ ಇನ್ನೊಂದು ಕಾನ್ಸ್ಟಿಟ್ಯೂನ್ಸಿ ಶಿಫ್ಟ್ ಮಾಡೋದು ಸಮಸ್ಯೆ ಆಗುತ್ತೆ. ಸಾಹೇಬ್ರು ಏನು ಹೇಳಿದ್ರು, ಗೌರ್ಮೆಂಟ್ ಪ್ರಪೋಸಲ್ ಕಳಿಸಿ ಹೇಳಿದ್ರು. ಗೌರ್ಮೆಂಟ್ಗೆ ಈಗ ಕಳಿಸಿರ್ತಾರೆ ಅವರು. ಸೊ ಅದು ಚೆಕ್ ಮಾಡಿಬಿಟ್ಟು ಹೇಳಿ ಯಾವ ಇಲಾಖೆಯಲ್ಲಿ ಇದೆ ಅಂತ ಹೇಳಿ. ಓಕೆ, ಸೊ ನಾವು ಮಾನ್ಯ ಸಚಿವರ ಗಮನಕ್ಕೆ ತರೋಣ. ಸರ್, ಈಗ ಎರಡನೇದು ನಾವು ಏನಾರ ಕಾರ್ಪೊರೇಷನ್ ಒಂದು ಅಡ್ಮಿನಿಸ್ಟ್ರೇಟಿವ್ ಹುದ್ದೆಯಲ್ಲಿ ಇರುವುದರಿಂದ ನಮ್ಮ ಪ್ರದೇಶದೇನದ ಕೆಲವೊಂದು ಏನದ ಇದು ಹೇಳ್ತೀವಿ. ಈಗೇನದ ವಿಜಯಪುರ ನಗರದ ಒಂದು ಐತಿಹಾಸಿಕ ಮೊಹರಂ ಆಗುತ್ತೆ ಸರ್. 500 ವರ್ಷಗಳಿಂದ ಏನದ ನಾವು ಮಾಡ್ಕೊಂಡು ಬಂತೀವಿ. ಪೂರ್ವವಾಗಿ 24ನೇ ತಾರೀಕು ಏನದ ಮೊಹರಂ ಏನದ ಪ್ರಾರಂಭವಾಗುತ್ತೆ. ಬಡಿ ಕಮಾನ್ದಿಂದ ಅತಾವುಲ್ಲಾ ಚೌಕ್ ರೋಡ್ ಭಾಳ ಕಟ್ಟಿದೆ ಸರ್. ಈ ರೋಡ್ ಸರ್ ಅಲ್ಲಿ ಪಾರಂಪರಿಕವಾಗಿ ಕನಿಷ್ಠ ಒಂದು 20-25 ಸಾವಿರ ಜನ ಸೇರ್ತಾರೆ ಸರ್. ನಾವು ನೋಡಿರ್ಬೋದು ಲಾಸ್ಟ್ ಟೈಮ್ ವಿಡಿಯೋನಲ್ಲಿ ನೋಡಬೇಕು. ಅಲ್ಲಿ ಏನದ ಭಾಳ ಪಾರಂಪರಿಕವಾಗಿ ಏನದ ಚಟ್ನಿ ಗಾಡಿ ಕಲ್ಲಿನ ಗಾಡಿ ಏನದ ಚಟ್ನಿ ಗಾಡಿ ಇಲ್ಲ, ನನಗೆ ಪ್ರಾಬ್ಲಮ್ ಗೊತ್ತಿದೆ, ಆಲ್ರೆಡಿ ಹೇಳಿದ್ದೀನಿ. ಅಲ್ಲಿ ಏನಾಯಿತು UGD ವರ್ಕ್ ಸೊ ಅದಕ್ಕೋಸ್ಕರನೇ ರೋಡ್ ವರ್ಕ್ ಮಾಡೋದು ಪೆಂಡಿಂಗ್ ಆಗಿದೆ. ಈಗ UGD ವರ್ಕ್ ಮುಗಿದಿದೆ. ತಾವೇನು ಹೇಳ್ತೀರಾ ಮೊಹರಂ ಒಳಗೆ ಮಾಡಬೇಕು ಅದು ಮಾಡಿ. ಎರಡನೇ ಸರ್, ಈಗ ನಮ್ಮ ಕಾರ್ಪೊರೇಟರ್ ಇದ್ದಾರೆ ಸರ್, ನಮ್ಮ ವಾರ್ಡ್ ಕಾರ್ಪೊರೇಟರ್. ಅಲ್ಲಿ ಒಂದು 40-50 ಸಾವಿರ ಎಲ್ಲ ಏನದ ವಾಸಿಸ್ತಾರೆ ಸರ್. ಅಲ್ಲಿ ನಮ್ಮ ಭಾಳ ದೊಡ್ಡ ವಾರ್ಡ್ ಇದೆ ಸರ್. ಈಗ ಕಬ್ರಸ್ತಾನ ಹೋಗೋಕೆ ಏನೋ ಮುಬಾರಕ್ ಮಸೀದಿಯಿಂದ ಏನೋ ಕಬ್ರಸ್ತಾನ ಯುಟಿಲಿಟಿ ಮಾಡ್ಯಾರ. ಅಲ್ಲಿ ರೋಡ್ ಮಾಡ್ಬೇಕು ಸರ್. ಅದು ಒಂದು
ಎರಡನೇ ದಿನ ನಮ್ಮ ಮೊಹಮ್ಮದಿಯಾ ಕಾಲನಿ ಮತ್ತು ಗಚ್ಚಿಮಾಲ್ ಕಾಲನಿ ಏನದ ಇಲ್ಲಿ ಅಪ್ರೂವ್ ಆಗಿದೆ ಸರ್. ಅದು ಕೆಲಸ ಪ್ರಾರಂಭ ಮಾಡಬೇಕು. ಅದು ಅದೇ 150 ಕೋಟಿ ಗೌರ್ಮೆಂಟ್ ಟೆಕ್ನಿಕಲ್ ಪ್ರಾಬ್ಲಮ್ ಪೆಂಡಿಂಗ್ ಅದ. ಅದರ ಸಂಬಂಧ ಭಾಳ ಕೆಲಸ ವಾರ್ನಾಗ ಪೆಂಡಿಂಗ್. ಆಮೇಲೆ ನಾವು ಡೈಲಿ ಪ್ರಾಡಕ್ಟ್ ಮಾಡ್ತಾ ಇದ್ದೀವಿ ಸರ್. ಆಮೇಲೆ ಹಕೀಮ್ ಚೌಕ್ದಿಂದ ಕಸ್ತೂರಿ ಕಾಲನಿ ಒಳಗೆ ಸರ್ ಅದು 10 ವರ್ಷ ಆಯ್ತು ರೋಡಿಗೆ ಟಚ್ ಮಾಡಿಲ್ಲ. ಅದೊಂದು ಏನದ ಅಲ್ಲಿ ಶೇಖ್ ಕಾಲನಿ ಇದೆ, ಗೋಡೆಲ್ ಕಾಲನಿ ಇದೆ, ಶಾಂತಿನಗರ್ ಕಾಲನಿ ಇದೆ, ಕಸ್ತೂರಿ ಕಾಲನಿ ಇದೆ. ಎಲ್ಲ ಚಲೋ ಜನ ಆ್ಯಕ್ಚುಲಿ ಸರ್ 2016ನ್ಯಾಗ ಅದು ಪಾದಯಾತ್ರೆ ಪಾದಯಾತ್ರೆ ಮಾಡೋದು ಕೆಲವು ಸಿಟಿ ಲಿಂಕ್ ರೋಡ್, ಒಂದು ನೌಬಾದ್ ರೋಡ್, ಅದು ಒಂದು ರೋಡ್ ಇಬ್ರಾಂಪುರದಿಂದ ಕನೆಕ್ಟ್ ದಾರಿ ಸ್ಟೇಷನ್ ಹೋಗ್ಲಾಕ ಅದು ಲಿಂಕ್ ಮಾಡಿದ್ದಾರೆ. ಆ ದೂರ ಸಹಿತ ಏನೂ ರೋಡ್ ಆಗಿಲ್ಲ. ಅದು ಆ ಲಿಂಕ್ ರೋಡ್ ಸರ್ ಅದೆಲ್ಲ ಮೋಸ್ಟ್ಲಿ ಆ ಮಹಾತ್ಮ ಗಾಂಧಿ ಯೋಜನೆಯಲ್ಲಿ ತಗೊಂಡಿರ್ತಾರೆ. ನಾನು ಚೆಕ್ ಮಾಡಿದ್ದೀನಿ ತಾವು ಹೇಳೋದು. ಇದಂತೂ ಇವರದ್ದು ನೀವು ಹೇಳಿದಿರಲ್ಲ ಅದಂತೂ ಇದೆ ಖಂಡಿತ. ನಮ್ಮ ಉಪಮೇಯರ್ ಏನದ ಅಲ್ಲಿ ಮಾಡಿ ಸರ್. ಹೌದು, ಅದು ಅವ್ರ ಜುರಿಡಿಕ್ಷನ್ನಾಗ 2 ದೇವರು ಕೊಡ್ತಾರೆ, ಹೈದರಿ ಆಲಮ ಅಬ್ಬಾಸ್ ಅಲ್ಲಿ. ನಮ್ಮೂರು ಜಾತ್ರೆ ಸರ್ ಇಂಟ್ರೆಸ್ಟ್ ಆಫ್ ವಿ ಆರ್ ಆಲ್ ಬಿಹೈಂಡ್ ಹಿಮ್. ಅದಕ್ಕೇನಾದ್ರು ಒಂದು ಸೊಲ್ಯೂಷನ್ ಇದು ಏನು ಗೌರ್ಮೆಂಟ್ ಶಾಲೆಗೆ ಒಂದು ಫಂಡ್ ಆಗ್ತದೆ. RMS 1 ಕೋಟಿ 40 ಲಕ್ಷ ರೂಪಾಯಿ ಬಂದಿದೆ ಸರ್ ಫಂಡ್. ಅದು ಒಳ್ಳೆ ಹೋಗಿದ್ದ ಮೇಲೆ ಅದು ಸಮಸ್ಯೆ ಏನಾಗುತ್ತೆ ಸರ್, ಕೆಲವು ಕಾರ್ಪೊರೇಷನ್ ಹೆಸರಿನಾಗ ಗೌರ್ಮೆಂಟ್ ಶಾಲೆ ಕಮಿಷನರ್ ಹೆಸರಿನಾಗೆ ಅದ ಸರ್. ಅದು ಪ್ರೊಸೀಡಿಂಗ್ ಮಾಡೋ ಎಜುಕೇಷನ್ ಡಿಪಾರ್ಟ್ಮೆಂಟ್ DDP ಹೆಸರಿನಾಗ ಮಾಡಬೇಕು. ಅದು ಒಂದು ಕೆಲವು ಸಾಲಿ ಉಳ್ದದ ಸರ್. ಅದು ಒಂದು ಸಮಸ್ಯೆ ಅದ, ಟೆಕ್ನಿಕಲ್ ಪ್ರಾಬ್ಲಮ್ ಬರ್ಲಾಕತ್ತದ. ಗೌರ್ಮೆಂಟ್ ಲೆವೆಲ್ನಾಗ ನಾವು ಹೋಗ್ಬಂದ್ವಿ ಸರ್. ಅದು ಒಂದು ಸಮಸ್ಯೆ ನಾವು ಗೌರ್ಮೆಂಟ್ ಲೆವೆಲ್ನಾಗ ಹೋಗಿ ಬಂದೀನಿ ಸರ್. ಆ ಫಂಡ್ಗೆ ಇವರು ಹೋಗಿ ಬಂದಾರ. ಅದೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಬರ್ಲಾಗ್ತದೆ. ಆ ಉತ್ತಾರಿನಾಗ ಕಮಿಷನರ್ ಹೆಸರು ಅದ ಸರ್. ನೀವೇ ಒಂದು ಸರಿ ಕನ್ಫರ್ಮ್ ಮಾಡಿ ಸರ್. ಪ್ರತಿಯೊಂದು जो भी है, जैसे हमारे जनरल टीपी में भी हम लोग जनरली ग्रामीण क्षेत्र में अलॉट करते हैं, सिटी में अलॉट नहीं करते हैं। इंटरेस्ट ऑफ क्या है स्टूडेंट्स ऑन ह्यूमैनिटेरियन कॉन्सेप्ट। मैं आप जो है DDP को स्ट्रिक्टली क्या है, DDP को बुलाता हूँ, DDP को बुलाता हूँ, उसके ऑफिस से अकाउंट्स वाले को ही बुलाता हूँ। प्रेजेंट कंडीशन क्या है, आपको वहाँ पे क्या होना है, क्या हमारे पास पॉसिबिलिटी है करने का, वो सारा चीज़ करके आपको दोबारा बुला के आपको इंटीमेट करते हैं, है ना। नहीं सर, बस हमारे अकाउंट्स ऑफिसर नहीं ठीक है सर. मैं एक बात बोलता हूँ, आप मौजूद थे, DC साहब मौजूद थे, डिस्ट्रिक्ट मिनिस्टर साहब आपने इसमें 4 रूम का प्रॉमिस किया पूरे बच्चों के सामने. आप भी थे उस वक्त, वो भी 4 रूम नहीं बनाए. चलो वो एक फंड आया था. मैं बात करता हूँ 4 लोग जो आप बता रहे हैं, मैं वहीं पहले बात करके देखता हूँ, है ना. थोड़ा टाइम दीजिए, डिस्कस करता हूँ, फिर आपको मैं कन्वे करता हूँ, है ना. थैंक यू. वहाँ पे 4 नंबर हैं सर. ठीक है, सपोर्ट रहे, कोई दिक्कत नहीं है. पॉसिबिलिटी हमारे पास व्हाट बेस्ट पॉसिबल क्या है करना है, एग्जैक्टली करना है, करेंगे. ऑन ह्यूमैनिटेरियन वो बच्चे पढ़ रहे हैं उसके लिए